ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸರಿತಾ. ನಾನಿವತ್ತು ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟೇ ಇಲ್ಲಿ ಕಡಲೆಬೇಳೆನ ಒಂದು 20 ನಿಮಿಷ ಮುಂಚೆ ನೆನೆಸಿಕೊಂಡಿದ್ದೆ. ಅದು ನೀಟಾಗಿ ಮಿಕ್ಸಿಗೆ ಹಾಕಿ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಬಾಗ ನಾವು ಸ್ವಲ್ಪ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, 5ರಿಂದ 6 ಹಸಿಮೆಣ್ಸಿಕಾಯಿ, 1 ಇಂಚಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಳೆ ಜೊತೆಯಲ್ಲೇ ರುಬ್ಕೋಬೇಕು. ಬೇಳೆ ರುಬ್ಬುವಾಗ ನೀರಂತೂ ಹಾಕಕ್ಕೆ ಹೋಗಬೇಡಿ, ವಡೆ ನೀಟಾಗಿ ಬರಲ್ಲ. ಅದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಕಟ್ ಮಾಡಿ ನೀಟಾಗಿ ಕಲಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಯಾಗಿ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ರಸಮ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ವಡೆ ಮಾಡೋದ್ರಿಂದ ರಸಮ್ ಮಾಡ್ತಾಯಿದ್ದೀನಿ. ಈ ಥರ ವಡೆ ನಾವು ಚಿಕನ್ ಆ ಥರ ಮಾಡಿದಾಗ ನೀಟಾಗಿ ಡೈಜೆಷನ್ ಆಗಲ್ಲಲ್ವ, ಹಂಗಾಗಿ ನಾನು ರಸಮ್ನ ಮಾಡ್ತೀನಿ ಅಂಥ ಟೈಮಲ್ಲಿ. ಇವಾಗೂ ನಾನು ರಸಮ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಒಂದು 5ರಿಂದ 6 ಒಣಮೆಣ್ಸಿಕಾಯಿನ ನೀಟಾಗಿ ರೋಸ್ಟ್ ಮಾಡಿಕೊಂಡು ಒಂದು ಸೈಡ್ಗೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಪೌಡರ್ ಮಾಡಿಕ್ಕೋಬೇಕು. ಇದೇ ರಸಮ್ ಪೌಡರು, ನಾನು ಬೇರೆ ಪೌಡರ್ ಏನು ಯೂಸ್ ಮಾಡಲ್ಲ. ಇಲ್ಲಿ ಒಂದು ಬಟ್ಲಿಗೆ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು 1-2 ಟೊಮೊಟೊ ಬೇಯೋಕ್ಕಿಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲೇ ಆ ರಸಮ್ ಪೌಡರ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇವಾಗ ಹಿಟ್ಟು ನೆಂದಿದೆ. ನೀಟಾಗಿ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಕ್ಕೋಬೇಕು. ನಾನು ಜೀರಿಗೆ ಹೇಳೋದು ಮರ್ತುಬಿಟ್ಟೆ. ಇವಾಗ ಒಂದೊಂದನ್ನೇ ನೀಟಾಗಿ ತಟ್ಟಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಬೇಳೆ ರುಬ್ಬುವಾಗ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಈ ರೀತಿ ಬರಲ್ಲ ತಟ್ಟೋಕ್ಕೆ. ನೋಡಿ, ಇವಾಗ ಹೆಂಗೆ ತಟ್ಟಿದ್ರೆ ಹಂಗೆ ಶೇಪ್ ನಮಗೆ ಹಂಗೆ ಬರುತ್ತೆ ವಡೆ. ಈ ಮಸಾಲೆ ವಡೆ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಮಸಾಲೆ ವಡೆ ಅಂದರೆ. ನಾನು ಈ ರೀತಿ ವಾರಕ್ಕೊಮ್ಮೆ ಇಲ್ಲ 15 ಡೇಸ್ಗೊಮ್ಮೆ ಮಾಡಿಕೊಡ್ತಾ ಇರ್ತೀನಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗೆ ಬೇಯಿಸ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಬೇಕು. ನಾವು ಜಾಸ್ತಿ ಉರಿ ಇಕ್ಕಕ್ಕೆ ಹೋಗ್ಬಾರ್ದು, ಒಳಗಡೆ ಎಲ್ಲ ಬೇಯಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡು ತೆಕ್ಕೋಬೇಕು. ನೋಡಿ, ಇವಾಗ ರೆಡಿ ಆಯಿತು. ನಾನೊಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕುವಾಗ ನಮ್ಮ ತಪ್ಪಲೆಯಲ್ಲಿ ಹಾಕುವಾಗ ನೀಟಾಗಿ ಸೌಂಡ್ ಬರಬೇಕು, ಆ ಥರ ಬೇಯಿಸ್ಕೋಬೇಕು. ಆವಾಗೇ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ನಾನು ಹಿಟ್ಟು ಕಲಸೋವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವಡೆ. ನೋಡಿ, ಅದ್ರ ಜೊತೆಯಲ್ಲಿ ನಾನು ಚಟ್ನಿನೂ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ರಸಮ್ಗೆ ಬೇಯೋಕ್ಕೆ ಇಕ್ಕಿದ್ನಲ್ವ, ಅದು ಇವಾಗ ಬೆಂದಿದೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿಕೊಂಡಿದ್ದೆ ಈ ಬಟ್ಲಲ್ಲಿ. ಆ ಹುಣಸೆ ಹುಳಿ ಎಲ್ಲ ಕಿವುಚ್ಬಿಟ್ಟು ಬರೀ ತಿಳಿ ತೊಗೊಂಡು ಅದರಲ್ಲಿ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇಕ್ಕೋಬೇಕು. ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ರಸಮ್ಗೆ. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ರಸಮ್ಮು. ನೋಡಿ, ಈ ಥರ ರಸಮ್ಮು ಡೈಲಿ ತಿಂದ್ರೂ ತುಂಬಾ ಒಳ್ಳೆಯದು. ಈ ಥರ ಮಕ್ಕಳಿಗೂ ಅವಾಗವಾಗ ಕೊಡ್ತಾಯಿದ್ರೆ ಅವ್ರಿಗೆ ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ. ಮತ್ತು ಹೊಟ್ಟೆ ನೋವು, ಹೊಟ್ಟೆ ಉರಿ ಆ ಥರ ಏನು ಬರಲ್ಲ. ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ರಸಮ್ಗೆ ಒಗ್ಗರಣೆ ರೆಡಿ ಆಯಿತು. ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಅಷ್ಟೇ ಒಗ್ಗರಣೆ ಹಾಕೋದು ಇದಕ್ಕೆ. ಇವಾಗ ರಸಮ್ಮೂ ಸಹ ರೆಡಿ ಆಯಿತು. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ರಸಮ್ನ. ಇನ್ನು ನನ್ನ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ.
ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ರಸಮ್ಮು ಸಹ ರೆಡಿ ಆಯಿತು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಈಸಿಯಾಗೆ ಮಾಡ್ಕೋಬೋದು. ತುಂಬ ಹೊತ್ತೇನು ಹಿಡಿಯಲ್ಲ, ಒಂದು 5 ನಿಮಿಷಕ್ಕೆಲ್ಲ ಈ ರಸಮ್ ನಾವು ಮಾಡ್ಕೋಬೋದು. ಲಾಸ್ಟಲ್ಲಿ ನಮ್ಗೆ ಉಪ್ಪು ಆಗಿದೆಯಾ ಇಲ್ಲ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ರಸಮ್ ರೆಡಿ ಆಗಿಬಿಡುತ್ತೆ ನಮಗೆ. ಈ ಮಳೆಗಾಲದಲ್ಲಂತೂ ಈ ಥರ ಬಿಸಿ ಬಿಸಿ ಅನ್ನದ ಜೊತೆಗೆ ರಸಮ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಶೀತ ಕೆಮ್ಮು ನೆಗಡಿ ಆದಾಗ ಸಹ ಈ ಥರ ರಸಮ್ನ ಮಾಡಿಕೊಟ್ರೆ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್